ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ಅಥವಾ ನಿಮಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮಗೇನಾದರೂ ತೊಂದರೆಗಳಾಗಿದ್ದರೆ, ನೀವು ಅತಿಯಾಗಿ ಇಷ್ಟಪಟ್ಟು ನಿಮ್ಮನ್ನು ಪ್ರೀತಿಯ ಬಲೆಗೆ ಸಿಲುಕಿಸಿ ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ, ಅಥವಾ ದಾಂಪತ್ಯದಲ್ಲಿ ಗಂಡ ಹೆಂಡತಿ ನಡುವೆ ವಿರಸಗಳು ಕಲಹಗಳಾಗಿ ಹೆಂಡತಿ ಒಂದು ಕಡೆ ಗಂಡ ಒಂದು ಕಡೆ ಒಟ್ಟು ಬೇರೆ ಬೇರೆ ದಾರಿನಲ್ಲಿ ಆ ಥರ ಏನಾದರೂ ಇದ್ದರೆ ವೀಕ್ಷಕರೇ, ನೋಡಿ, ಈ ಒಂದು ಸರಳವಾದಂತಹ ಒಂದು ಪರಿಹಾರ ತಂತ್ರದಿಂದ ನೀವು ಇಷ್ಟಪಟ್ಟಂಥವರು ನಿಮ್ಮ ಬಳಿ ಬರೋದರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ. ನೋಡಿ, ನೀವು ಮಾಡಬೇಕಾಗಿರೋಂಥ ವಿಧಾನ ಇಷ್ಟೇ. ಭಾನುವಾರದ ದಿನ ನೀವು ರಾತ್ರಿ ಹೊತ್ತು ಮಲಗುವುದಕ್ಕಿಂತ ಮುಂಚಿತವಾಗಿ ನೀವು ಒಂದು ಮುಷ್ಟಿಯಷ್ಟು ನೀವು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಹಾಗೆ ಅದರ ಜೊತೆಯಲ್ಲಿ 3 ಲವಂಗವನ್ನು ತೆಗೆದುಕೊಳ್ಬೇಕಾಗತ್ತೆ ವೀಕ್ಷಕರೇ. 1 ಮುಷ್ಟಿ ಕಲ್ಲುಪ್ಪು ಮತ್ತು 3 ಲವಂಗವನ್ನು ತೆಗೆದುಕೊಳ್ಳಿ. ಆ 2 ವಸ್ತುವನ್ನು ನೀವು ಒಂದು ಬಿಳಿ ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ, ನೀವು ಯಾರು ನಿಮ್ಮಿಂದ ದೂರ ಹೋಗಿದ್ದಾರೆ ಅಥವಾ ಯಾರನ್ನು ನೀವು ಇಷ್ಟಪಡ್ತಾ ಇದ್ದೀರಿ ಅಂತಹವರ ಹೆಸರನ್ನು ಆ ಗಂಟಿನ ಮೇಲೆ, ಆ ಬಿಳಿ ಗಂಟಿನ ಮೇಲೆ ನೀವು ಅವರ ಹೆಸರನ್ನು ಬರೆದುಬಿಟ್ಟು ನೀವು ಅದನ್ನು ಪೂಜೆಯನ್ನು ಮಾಡಿಬಿಟ್ಟು ನೀವು ಮಲಗುವಂತಹ ಕೋಣೆಯಲ್ಲಿ ಅವತ್ತು ರಾತ್ರಿ ಒಂದು ತಾಮ್ರದ ಚೆಂಬನ್ನು ತೆಗೆದುಕೊಳ್ಳಿ. ಆಯಿತಾ? ಒಂದು ತಾಮ್ರದ ಚೆಂಬನ್ನು ತೆಗೆದುಕೊಂಡು ಅದರಲ್ಲಿ ಸಂಪೂರ್ಣವಾಗಿ ಒಂದು ಶುದ್ಧ ನೀರನ್ನು ತುಂಬಿ ಆ ಗಂಟನ್ನು ಆ ತಾಮ್ರದ ಚೆಂಬಲ್ಲಿ ಸಂಪೂರ್ಣವಾಗಿ ಅದನ್ನು ಹಾಕಿಬಿಡಿ. ಆಯಿತಾ? ಅದು ಹಾಕಿದ ನಂತರ ವೀಕ್ಷಕರೇ, ಬೆಳಗ್ಗೆ ನೀವು ಎದ್ದ ತಕ್ಷಣ ಮೊದಲನೇದಾಗಿ ನೀವು ಮಾಡಬೇಕಾಗಿರೋ ಕೆಲಸ, ಬೆಳಗ್ಗೆ ನೀವು ಎದ್ದ ತಕ್ಷಣ ನೀವು ಆ ತಾಮ್ರದ ಚೆಂಬಿನಲ್ಲಿ ಇರುವಂತಹ ಗಂಟನ್ನು ತೆಗೆಯಿರಿ. ಉಪ್ಪು ಸಂಪೂರ್ಣವಾಗಿ ಅದರಲ್ಲಿ ಕರಗಿ ವಿಲೀನವಾಗಿರ್ತದೆ. ಉಪ್ಪು ಅನ್ನೋಂಥದ್ದು ದಟ್ಟ ದಾರಿದ್ರ್ಯವನ್ನು ಕಳ್ಕೊಂಡು ಅದು ಸಂಪೂರ್ಣವಾಗಿ ಕರಗಿ ನಿಮ್ಮಲ್ಲಿ ಏನು ತೊಂದರೆ ಇರ್ತದೆ ನಿಮ್ಮ ಪ್ರೀತಿ ಪ್ರೇಮ ವಿಚಾರದಲ್ಲಿ, ಅದು ಸಮಸ್ಯೆ ಸಂಪೂರ್ಣವಾಗಿ ಕರಗಿ ಆ ನೀರಿನಲ್ಲಿ ಇರ್ತದೆ. ಆ ನೀರನ್ನು ನೀವು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಮನೆಯ ಒಂದು ತುಳಸಿ ಗಿಡಕ್ಕೆ ನೀವು ಅದನ್ನು ಹಾಕಿಬಿಡಿ. ಆ ನೀರನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಿ ನೀವು ತುಳಸಿ ಗಿಡಕ್ಕೆ ಹಾಕಿ, ನಂತರ ನೀವು ಆ ಗಂಟಿನಲ್ಲಿ ಉಳಿದಿರ್ತಕ್ಕಂತಹ 3 ಲವಂಗಗಳು ನಿಮಗೆ ಉಳಿದಿರ್ತದೆ. ಆಯಿತಾ? ಆ 3 ಲವಂಗವನ್ನು ನೀವು ತೆಗೆದುಕೊಳ್ಳಿ ವೀಕ್ಷಕರೇ. ಆ 3 ಲವಂಗವನ್ನು ತೆಗೆದುಕೊಂಡು ನೀವು ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ ಮಾಡಬೇಕು. ಆಯಿತಾ? 3 ಲವಂಗವನ್ನು ತೆಗೆದುಕೊಂಡು ನಿಮ್ಮ ಮನೆ ಹತ್ತಿರ ಇರೋ ಒಂದು 3 ದಾರಿ ಕೂಡುವಂತಹ ಜಾಗದಲ್ಲಿ ನೀವು ಒಂದೊಂದು ಲವಂಗವನ್ನು ಒಂದೊಂದು ದಾರಿಗೆ ನೀವು ಎಸಿಬೇಕಾಗ್ತದೆ. ಆಯಿತಾ? ಎಸಿಬೇಕಾದರೆ ನೀವು ನೀವು ಇಷ್ಟಪಡ್ತಾ ಇದ್ದೀರಿ ಅಥವಾ ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅಂಥವ್ರ ಹೆಸರನ್ನು ನೆನೆಸ್ಕೊಂಡು ನೀವು ಆ ಲವಂಗವನ್ನು ನೀವು ಎಸಿರಿ. ಬಹುಮುಖ್ಯವಾಗಿ ನೀವು ರಾತ್ರಿ, ಅಂದರೆ ಭಾನುವಾರದ ದಿನ ರಾತ್ರಿ ನೀವು ಆ ಗಂಟನ್ನು ನೀವು ಸಿದ್ಧಪಡಿಸ್ಕೊಳ್ಬೇಕಾದ್ರೆ, ಅಂದರೆ ಉಪ್ಪು ಮತ್ತು ಲವಂಗದ ಗಂಟನ್ನು ನೀವು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಬಹುಮುಖ್ಯವಾದಂತಹ ಒಂದು ಗಣಪತಿ ಮಂತ್ರವನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಓಂ ಗಂ ಗಂ ಗಣಪತಿಯೇ ನಮಃ, ಓಂ ಗಂ ಗಂ ಗಣಪತಿಯೇ ನಮಃ ಅಂತಹ ಈ ಒಂದು ಗಣಪತಿ ಮಂತ್ರವನ್ನು 21 ಬಾರಿ ನೀವು ಮನಸ್ಸಿನಲ್ಲಿ ಉಚ್ಚಾರಣೆಯನ್ನು ಮಾಡುತ್ತಾ ಗಂಟನ್ನು ನೀವು ಕಟ್ಟಬೇಕಾಗ್ತದೆ. ಆಯಿತಾ? ಆ ಗಂಟನ್ನು ನೀವು ಭಾನುವಾರ ರಾತ್ರಿ ಸಿದ್ಧಪಡಿಸ್ಕೊಂಡು ತಾಮ್ರದ ಚೆಂಬಿನಲ್ಲಿ ಒಂದು ಶುದ್ಧವಾದಂತಹ ನೀರಿನಲ್ಲಿ ಆ ಗಂಟನ್ನು ನೀವು ಹಾಕಿ, ಉಪ್ಪು ಮತ್ತು ಲವಂಗ ಇರುವಂತಹ ನೀರಿನ ಗಂಟನ್ನು ಹಾಕಿ ಅದನ್ನು ನೀವು ರಾತ್ರಿ ನೀವು ಮಲಗುವಂಥ ಕೋಣೆಯಲ್ಲಿ ಇಡಬೇಕಾಗ್ತದೆ. ಕೋಣೆಯಲ್ಲಿ ನೀವು ಇಟ್ಟ ಮೇಲೆ ಒಂದು 21 ಬಾರಿ, ಆಯಿತಾ, ಗಂ ಗಣಪತಿಯೇ ನಮಃ ಅಂತ ಹೇಳಿ ನೀವು ಆ ಒಂದು ಗಣಪತಿ ಸ್ತೋತ್ರವನ್ನು ಪಠಿಸಿ ನೀವು ಮಲ್ಕೊಳ್ಳಿ ವೀಕ್ಷಕರೇ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾಗಿರೋದು, ನಾನು ಆಗಲೇ ಹೇಳ್ದಂಗೆ, ಆ ತಾಮ್ರದ ಚೆಂಬಿನಲ್ಲಿ ಇರುವಂತಹ ಗಂಟಲ್ಲಿ ಇರುವಂತಹ ಒಂದು ಉಪ್ಪು ಸಂಪೂರ್ಣವಾಗಿ ಕರಗಿ ನಿಮ್ಮ ದಾರಿದ್ರ್ಯ ಸಂಪೂರ್ಣವಾಗಿ ನಾಶ ಆಗಿರ್ತದೆ. ಉಳಿದಿರ್ತಕ್ಕಂತಹ 3 ಲವಂಗಗಳನ್ನು ನೀವು 3 ಕೂಡು ರಸ್ತೆಯಲ್ಲಿ ತೆಗೆದುಕೊಂಡು ಹೋಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಆ ಒಂದೊಂದು ಲವಂಗವನ್ನು ಒಂದೊಂದು ದಾರಿಗೆ ನೀವು ಬಿಸಾಕ್ಬಿಟ್ಟು ಮನೆಗೆ ಬರಬೇಕಾದ್ರೆ ಹಿಂದೆ ತಿರುಗಿ ನೋಡಬೇಡಿ. ಆಯಿತಾ? ಹಿಂದೆ ತಿರುಗಿ ನೋಡದ ಹಾಗೆ ನೀವು ಮನೆಗೆ ಬಂದು ಸ್ನಾನ ಇತ್ಯಾದಿ ನಿಮ್ಮ ಪೂಜೆ ಕರ್ಮಗಳನ್ನು ನೀವು ಮುಗಿಸ್ಕೊಂಡು ವೀಕ್ಷಕರೇ ನೋಡಿ, ಸಂಪೂರ್ಣವಾಗಿ ಇದರಿಂದ ನಿಮಗೆ ಯಾವ ರೀತಿಯ ಒಂದು ಫಲಿತಾಂಶ ನಿಮ್ದು ಆಗ್ತದೆ ಅನ್ನೋಂಥದ್ದನ್ನು ನಾನು ಬಾಯ್ಬಿಟ್ಟು ಹೇಳೋದಿಲ್ಲ. ಅದರ ಒಂದು ಅಚ್ಚರಿ ಫಲಿತಾಂಶ ನಿಮಗೆ ಗೊತ್ತಾಗ್ತದೆ. ಇದು ಒಂದು ಸರಳವಾದಂತಹ ಒಂದು ತಂತ್ರ ಇರ್ತದೆ. ದಯವಿಟ್ಟು ಇದನ್ನು ಒಂದು ಕೆಟ್ಟ ಉದ್ದೇಶಗಳಿಗೆ ಇದನ್ನು ಬಳಸ್ಕೊಳ್ಳಿಕ್ಕೆ ಹೋಗಬೇಡಿ. ಈ ತಂತ್ರವನ್ನು ನೀವು ಭಾನುವಾರದ ದಿನ ಈ ಮಂತ್ರವನ್ನು ಜಪಿಸುತ್ತಾ ನೀವು ಮಾಡಿ, ಮಾರನೇ ದಿನ ಸೋಮವಾರ ದಿನ ಬೆಳಗ್ಗೆ ಎದ್ದ ತಕ್ಷಣ
ಆಯಿತಾ. ನಾನು ಹೇಳಿದಾಗೆ 3 ದಿಕ್ಕಿಗೂ ತೊಗೊಂಡೋಗಿ ಆ 3 ಲವಂಗವನ್ನು ಹಾಕ್ಬಿಟ್ಟು ಬನ್ನಿ. ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅವರು ಎಲ್ಲೇ ಇರಲಿ, ಹೇಗೆ ಇರಲಿ, ಯಾವುದೇ ಒಂದು ಪರಿಸ್ಥಿತಿನಲ್ಲಿ ಇದ್ರೂ ಕೂಡ ಅವರು ನಿಮ್ಮ ಬಳಿ ಬರೋದು 100% ಖಚಿತವಾಗಿರ್ತದೆ. ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅನ್ನೋಂಥದ್ದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೀಕ್ಷಕರೇ, ಓಂ ಗಂ ಗಣಪತಿಯೇ ನಮಃ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು.